ಭಗವತಿ ಸೌಹಾರ್ದ ಸಹಕಾರ ಸಂಘದಿಂದ ಸದಸ್ಯರಿಗೆ ಗುಡ್ ನ್ಯೂಸ್. ಮೃತರ ಕುಟುಂಬಕ್ಕೆ 50,000 ನೆರವು. ಮೈಸೂರಿನ ಭಗವತಿ ಸೌಹಾರ್ದ ಸಹಕಾರ ಸಂಘದ 7ನೇ ವಾರ್ಷಿಕ ಮಹಾಸಭೆಯ ಸದಸ್ಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕಳೆದ 7 ವರ್ಷಗಳಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಸಂಘ ಈ ಬಾರಿ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಸಂಘದ ಸದಸ್ಯರು ಮೃತಪಟ್ಟರೆ ಅವರ ಕುಟುಂಬಕ್ಕೆ 50,000 ರೂಪಾಯಿ ನೆರವು ನೀಡುವ ಯೋಜನೆಗೆ ಮಹಾಸಭೆ ಅನುಮೋದನೆ ನೀಡಿದೆ. ಇದರ ಜೊತೆಗೆ ಸದಸ್ಯರಿಗೆ ನಿವೇಶನ ಖರೀದಿ, ಮನೆ ನಿರ್ಮಾಣ, ವೈಯಕ್ತಿಕ ಮತ್ತು ವಾಹನ ಸಾಲ ಸೌಲಭ್ಯಗಳನ್ನು ನಿಯಮಾನುಸಾರವಾಗಿ ನೀಡಲಾಗುತ್ತದೆ. ಸಾಲವನ್ನು ಸರಿಯಾಗಿ ಮರುಪಾವತಿ ಮಾಡಿದವರಿಗೆ ಹೆಚ್ಚಿನ ಸಾಲ ನೀಡಲಾಗುತ್ತದೆ. ಸದ್ಯ ಮೈಸೂರಿನಲ್ಲಿ 600ರಿಂದ 700 ಸದಸ್ಯರನ್ನು ಹೊಂದಿರುವ ಸಂಘ ಇತರ ಬ್ಯಾಂಕ್ಗಳಿಗಿಂತ 0.5% ಹೆಚ್ಚು ಬಡ್ಡಿ ನೀಡಿ ಠೇವಣಿ ಸಂಗ್ರಹಿಸುತ್ತದೆ. ಎಬಿಸಿ ಗ್ರೂಪ್ ಸದಸ್ಯರಿಗೆ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತದೆ ಅಂತ ಪ್ರಜಾಪವರ್ ಟಿವಿ ಮಾಧ್ಯಮ ಪ್ರತಿನಿಧಿರೊಂದಿಗೆ ಉಪಾಧ್ಯಕ್ಷ ಡಿಕೆ ಕಾರ್ಯಪ್ಪ ತಿಳಿಸಿದರು. ವರದಿ ಕಾಂತರಾಜು ಕೆ, ಪ್ರಜಾಪವರ್ ಟಿವಿ, ಮೈಸೂರು. ಫೌಂಡರ್, ಪ್ರೆಸಿಡೆಂಟ್, ಈ ವರ್ಷನೂ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂ ಆಗ್ತಾ ಇದ್ದೀನಿ. ನಮ್ಮ ಸೌಹಾರ್ದ ಸಂಘ ಸ್ಥಾಪನೆ ಆಗಿ 7 ವರ್ಷ ಆಯ್ತು. ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ದಿವಸ ನಮ್ಮ 7ನೇ ಮಹಾಸಭೆ ನಡೆದಿದೆ, ಸಾಮಾನ್ಯವಾಗಿ ನಡೆದಿದೆ. ನಮ್ಮಲ್ಲಿ ತುಂಬಾ ಫೆಸಿಲಿಟೀಸ್ ಇದೆ, ಸಾಲಗಳು ಮತ್ತೆ ಹಾಗೇನೆ ಡೆತ್ ಫಂಡ್ ಎಲ್ಲ ನಮ್ಮ ಮೈಸೂರಿನಲ್ಲೂ ಎಲ್ಲ ಕೊಡೋರು ಆದಷ್ಟು ವಾಲಂಟಿಯರ್ ಆಗಿ ಬಂದು ಮೆಂಬರ್ಶಿಪ್ ತಗೊಂಡು ಈ ಸಂಘದ ಏಳಿಗೆಗೆ ಸಹಕರಿಸಬೇಕು ಅಂತ ಹೇಳಿ ನಾವು ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ. ಜನರ ಬಾಡಿ ಮಾಡಬೇಕು, ಆ ಜನರ ಬಾಡಿನ ಇವತ್ತು ಮಾಡಿದೀವಿ. ಜನರ ಬಾಡಿಯಲ್ಲಿ ನಮ್ಮ ವರ್ಷದಲ್ಲಿ ಏನ್ ನಡೀತಿದೆ ಲೆಕ್ಕಪತ್ರ ಎಲ್ಲ, ಮುಂದೆ ಏನು ನಾವು ಯಾವ ತರ ಹೋಗ್ಬೇಕು, ಮುಂದೆ ನಮ್ಮ ಸ್ಟೆಪ್ ಏನ್ ಯಾವ ತರ ಇರಬೇಕು ಅಂತ ಡಿಸೈಡ್ ಮಾಡಿ ಮತ್ತೆ ಲೋನ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋದೆಲ್ಲ ಮಾಡಿದ್ವಿ. ನಾನು ಕೆ.ಡಿ. ಕಾರ್ಯಪ್ಪ ಅಂತ ಹೇಳಿ ನಮ್ಮ ಭಗವತಿ ಸೌಹಾರ್ದ ಕೊಡವ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ನಾನು 7 ವರ್ಷದ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಈ ಭಗವತಿ ಸೌಹಾರ್ದ ಸಹಕಾರ ಸಂಘ ಶುರುವಾಗಿ 7 ವರ್ಷ ಆಯ್ತು. ನಮ್ಮ ಈ ಸಹಕಾರ ಸಂಘದಲ್ಲಿ ಯಾವ ರೀತಿಯ ನಾವೊಂದು ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ ಅಂದ್ರೆ, ನಾವು ಈಗ ನಿವೇಶನ ಕೊಳ್ಳುವವರಿಗೆ ಸಾಲ ಕೊಡ್ತೀವಿ, ಮನೆ ತಗೊಳ್ಳೋರಿಗೆ ಸಾಲ ಕೊಡ್ತೀವಿ, ವೈಯಕ್ತಿಕ ಸಾಲವನ್ನು ಕೊಡ್ತೀವಿ, ಗ್ಯಾರಂಟಿ ಮೇಲೆ ಕೊಡ್ತಾ ಇದ್ದೀವಿ. ಆಮೇಲೆ ನಾವು ಉಳಿತಾಯ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಉಳಿತಾಯ ಯೋಜನೆ ನಮ್ಮ ಈ ಸಹಕಾರ ಸಂಘದಲ್ಲಿ ತುಂಬಾ ಚೆನ್ನಾಗಿ ನಡೀತಿದೆ. ನಮ್ಮ ಈ ಮೈಸೂರಲ್ಲಿ ಇರತಕ್ಕಂತ 600ರಿಂದ 650 ಜನ ಮೆಂಬರ್ಸ್ ಇದ್ದಾರೆ ನಮ್ಮ ಇದರಲ್ಲಿ. ಸೊ ನಮ್ಮ ಈ ಭಗವತಿ ಸೌಹಾರ್ದ ಈ ಕೊಡವ ಸೌಹಾರ್ದ ಸಹಕಾರ ಸಂಘದಲ್ಲಿ ನಮ್ಮವರಿಗೆ ಮಾತ್ರ ನಾವು ಮೆಂಬರ್ಶಿಪ್ ಮಾಡಿ ಈಗ ಮಾಡ್ಕೊಂಡಿದೀವಿ. ಅದು ಎ ಗ್ರೂಪ್ ಅಂತ ಹೇಳಿ ಅವರಿಗೆ ವೋಟಿಂಗ್ ಮಾಡಿಕೆಲ್ಲ ನಾವು ಅವ್ರಿಗೆ ಹಕ್ಕಿರುತ್ತದೆ. ಆಮೇಲೆ ಬಿ ಮತ್ತು ಸಿ ಗ್ರೂಪ್ ಇರುತ್ತೆ ನಮ್ಮಲ್ಲಿ. ಅದು ಅಂದ್ರೆ ಅವರಿಗೆ ಲೋನ್ ತಗೊಳಕ್ಕೆ ನಾವು ಎಲ್ಲ ರೀತಿಯ ಫೆಸಿಲಿಟೀಸ್ ಕೊಡ್ತಾ ಇದ್ದೀವಿ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಸರ್ಕಾರದ ನಿರ್ದೇಶನದಂತೆ ನಮಗೆ ಯಾವ ತರ ನಮಗೊಂದು ಅವರು ರೂಲ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಒಳಪಡ್ತಾರ ರೀತಿಯಲ್ಲಿ ನಾವು ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಸೊ ನಾವು ಸಾಲ ಕೊಡೋದಾಗ್ಲಿ, ವೈಯಕ್ತಿಕ ಸಾಲ ಕೊಡೋದಾಗ್ಲಿ, ಆಮೇಲೆ ನಾವು ಈಗಾಗಲೇ ನಾವು ವೆಹಿಕಲ್ ಪರ್ಚೇಸ್ ಮಾಡಿ ಲೋನ್ ಕೊಟ್ಟಿದ್ದೀವಿ. ಹೈಪೋಥಿಕೇಶನ್ ಆಗುತ್ತೆ ನಮ್ಮ ಪರವಾಗಿ, ನಮ್ಮ ಸಂಘದ ಪರವಾಗಿ. ಆಮೇಲೆ ಹೌಸಿಂಗ್ ಲೋನ್ ಕೊಟ್ಟಿದ್ದೀವಿ, ಮನೆ ಪರ್ಚೇಸ್ ಮಾಡೋ ಲೋನ್ ಕೊಟ್ಟಿದ್ದೀವಿ. ನಾವು ಗುಂಪು ಉಳಿತಾಯದ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಇದು ಮೈಸೂರಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸಹಕಾರ ಸಂಘಗಳಿಗಿಂತ ನಾವು ಎ ಗ್ರೇಡ್ ನಡೀತಾ ಇದ್ದೀವಿ. ಸರ್ಕಾರದ ಯಾವ ರೀತಿ ಅನುದಾನ ಕೊಡೋದಿಲ್ಲ. ಸರ್ಕಾರದ ಅಂದ್ರೆ ಅವರ ಇದಕ್ಕೆ ಅವರು ಏನು ನಮಗೆ ಕಾನೂನಿನ ಅವರ ಚೌಕಟ್ಟಿನ ಒಳಗಡೆ ನಮ್ದು ಸಂಘಗಳು ನಡೀತವೆ. ಈ ಸಂಘದ ಮೇನ್ ಉದ್ದೇಶನೇ ಸಂಘದ ಮೆಂಬರ್ ಇರುವ ಹಣನ ಪ್ರೊಟೆಕ್ಟ್ ಮಾಡೋದು. ತುಂಬಾ ಜನ ಹಣ ಇರೋರು ನಮ್ಗೆ ಡೆಪಾಸಿಟ್ ಕೊಡ್ತಾರೆ, ಇಲ್ಲದವರಿಗೆ ಲೋನ್ ಅಂತ ಕೊಟ್ಟು ಅವರಿಗೆ ಸಾಕು. ಈ ಸೌಹಾರ್ದ ಅಂದ್ರೆ ಮೀನಿಂಗೇ ಅದು. ನಮ್ಮಲ್ಲಿರುವ ಹಣನ ನಾವೇ ಬೆಳೆಸೋದು. ನಾವು ಯಾವ ಜಾಗದಿಂದ ಲೋನ್ ಅಥವಾ ಇನ್ನೇನು ತಗೊಳ್ಳೋದು. ಯಾವ ರೀತಿ ಇದೆ ಅಂದ್ರೆ, ನಮ್ಮ ಲೋಕಲ್ ಆಗಿರತಕ್ಕಂತ ಕೊಡವ ಕಮ್ಯುನಿಟಿ ಅವರು ಈಗ ಆಲ್ರೆಡಿ 700 ಜನ ಮೆಂಬರ್ಸ್ ಇದ್ದಾರೆ. ನಾವು ಅವರಿಗೆ ಈಗ ಅವರ ಮೆಂಬರ್ಶಿಪ್ ಮಾಡಿದೀವಿ. ಅವ್ರಿಗೂ ಕೂಡ ಅವರಿಂದ ನಾವು FD ಅನ್ನು ಪಡ್ಕೋತೀವಿ. ಈಗ ಬೇರೆ ಬ್ಯಾಂಕ್ಗಳಲ್ಲಿ ಏನು ಅವ್ರಿಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅದರಿಂದ 0.5% ನಾವು ಜಾಸ್ತಿ ಕೊಡ್ತಾ ಇದೀವಿ, ಇಂಟ್ರೆಸ್ಟ್ ಕೊಡ್ತಾ ಇದೀವಿ. ಸೊ ಅದರಿಂದ ನಾವು ಅವರಿಂದ ಸಾಲವನ್ನ ಕೂಡ ಈಗ ನಾವು ಆಲ್ರೆಡಿ ಕೊಟ್ಟಿದೀವಿ. ಅವರಿಗೆ ಯಾವ ರೀತಿ ಈಗ ಅಂದ್ರೆ ಈಗ ನಮ್ಮ ಈಗ ಹೊಸದೊಂದು ನಾವು ಇವತ್ತು ನಮ್ಮ ಈ ಮಹಾಸಭೆಯಲ್ಲಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೀವಿ. ನಮ್ಮ ಸದಸ್ಯರುಗಳು ಯಾರಾದರೂ ಮೃತಪಟ್ಟ ಪಕ್ಷದಲ್ಲಿ ಅವರಿಗೆ 50,000 ರೂಪಾಯಿಗಳನ್ನ ನಾವು ಕೊಡ್ತೀವಿ. ಅದು ಕೂಡ ನಾವೀಗ ಹೊಸದಾಗಿ ಈಗ ಇವತ್ತಿನ ಮಹಾಸಭೆಯಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದು. ನಮ್ಮಲ್ಲಿ ಯಾವ ತರ ಅಂದ್ರೆ, ಈಗ ಲೋನ್ ತಗೋಬೇಕಾದ್ರೂ ಕೂಡ ನಮ್ಮಲ್ಲಿ ಬೋರ್ಡ್ ಮೀಟಿಂಗ್ಸ್ ಇರುತ್ತೆ. ಅಲ್ಲಿ ಬೋರ್ಡಿಗೆ ತರ್ತೀವಿ ನಾವು ಸಬ್ಜೆಕ್ಟ್ ನ, ಅಲ್ಲಿ ನಾವು ಮೀಟಿಂಗ್ ಅಲ್ಲಿ ಪಾಸ್ ಮಾಡ್ಬೇಕು. ಮಾಡಿ ಅವ್ರಿಗೆ ನಾವೇನ್ ಮಾಡ್ತೀವಿ,
ಈಗ ಪರ್ಸನಲ್ ಲೋನ್ ಕೊಡ್ತೀವಿ, 50,000 ರೂಪಾಯಿ ಅವ್ರಿಗೆ ಲೋನ್ ಕೊಡ್ತೀವಿ. ಆ 50,000 ರೂಪಾಯಿ ಲೋನ್ ಕೊಡ್ಬೇಕಾದ್ರೂ 2 ಗ್ಯಾರಂಟಿ ತಗೋತೀವಿ. ನಮ್ಮ ಬೋರ್ಡ್ ಇರತಕ್ಕಂತ ನಿರ್ದೇಶಕರು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ 2 ಗ್ಯಾರಂಟಿ ಚೆಕ್ ನಾವು ತಗೊಂಡು ಅವರಿಗೆ ಲೋನ್ ಕೊಡ್ತೀವಿ. 50,000 ರೂಪಾಯಿ ಫಸ್ಟ್ ಕೊಡ್ತೀವಿ. ಅವರು 50,000 ರೂಪಾಯಿಯನ್ನ ವಾಪಸ್ಸು ಯಾವುದೇ ತೊಂದರೆ ಇಲ್ಲದೆ ಅಡಚಣೆ ಇಲ್ಲದೆ ಕೊಟ್ಟಂತ ಪಕ್ಷದಲ್ಲಿ ಅವ್ರಿಗೆ 1 ಲಕ್ಷ ತನಕ ನಾವು ಸಾಲ ಕೊಡ್ತೀವಿ. ನಮ್ಮಲ್ಲಿ ನಾವು ಯಾರಿಂದ ಈಗ ಠೇವಣಿ ತಗೋತೀವಿ, ನಮ್ಮ ಸಂಘದಲ್ಲಿ ಅವ್ರು ಮೆಂಬರ್ ಆಗಿರ್ಬೇಕು. ಮೆಂಬರ್ ಆಗಿದ್ರೆ ನಾವು ಅವ್ರಿಂದ ತಗೋತೀವಿ. ಅವರಿಂದ ನಾವ್ ಏನ್ ಮಾಡಿದ್ದೀವಿ, ಈಗಾಗಲೇ ನಾನು ಹೇಳಿದೆ, ಬೇರೆ ಬ್ಯಾಂಕುಗಳಿಗಿಂತ ನಾವು 0.5% ಇಂಟ್ರೆಸ್ಟ್ ಜಾಸ್ತಿ ಕೊಡ್ತೀವಿ. ನಮ್ಮ ಬ್ಯಾಂಕ್ ಅಲ್ಲಿ ಯಾವ ತರ ಅಂದ್ರೆ, ನಮ್ಮ ಬೋರ್ಡ್ ಡಿಸಿಷನ್ ತಗೊಳ್ಳಕ್ಕೆ ನಮಗೆ ಅಧಿಕಾರ ಇದೆ. ಬೇರೆ ಬ್ಯಾಂಕ್ಗಳಲ್ಲಿ RBI ಅವ್ರ ಪರ್ಮಿಷನ್ ತಗೋಬೇಕು, ಅಲ್ಲಿಂದ ಅವ್ರಿಗೆ ಬರ್ಬೇಕು. ನಮಗೆ ಈ ಸೌಹಾರ್ದ ಎನ್ನುವ ನಮ್ಮ ಸಹಕಾರ ಇದರಲ್ಲಿ ನಮಗೇನೆ ಪವರ್ಸ್ ಇದೆ. ಅಂದ್ರೆ ನಮಗೀಗ ನಮ್ಮ ಕಮ್ಯುನಿಟಿಗೆ ನಾವು ಈಗ A ಗ್ರೂಪ್ ಅಂತ ಮೆಂಬರ್ಶಿಪ್ ಮಾಡಿದೀವಿ, B ಮತ್ತೆ C ಅಂತ ಮಾಡಿದೀವಿ ಸ್ಥಳೀಯರಿಗೆ. ಅವರು ಕೂಡ ನಮ್ಮಲ್ಲಿ ಸಾಲ ಪಡ್ಕೋಬಹುದು. ಸಾಲ ಪಡ್ಕೋಬೇಕಾದ್ರೆ ಅದೇ ಈಗ ನಾವು ಹೇಳಿದೀವಿ, ಗ್ಯಾರಂಟಿ ಸಾಲಗಳು, ಈಗೇನು ನಿವೇಶನ ಕೊಂಡ್ಕೊಳ್ಳಕ್ಕೆ, ಆಮೇಲೆ ಮನೆ ಕನ್ಸ್ಟ್ರಕ್ಷನ್ ಮಾಡಕ್ಕೆ ನಾವು ಸಾಲ ಕೊಡ್ತೀವಿ. ಬಟ್ ಗ್ಯಾರಂಟಿ ಮೇಲೆ ಕೊಡ್ತೀವಿ. ಈ ಪ್ರಾಪರ್ಟಿಗಳನ್ನ ಹೈಪೋಥಿಕೇಶನ್ ಮಾಡ್ಕೊಡ್ತೀವಿ. ಹೈಪೋಥಿಕೇಶನ್ ಮಾಡಿಕೊಂಡು ಅವ್ರಿಗೆ ನಾವು ಲೋನ್ ಕೊಡ್ತೀವಿ. ಈ ಭಗವತಿ ಸೌಹಾರ್ದ ನಾವು ಕೊಡೋ ಸೌಹಾರ್ದ ಏನ್ ಮಾಡಿದೀವಿ, ಇದು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಈಗ ಇಂಪ್ರೂವ್ ಆಗಿದೆ. ಬೇರೆ ಸಹಕಾರ ಸಂಘದವರಿಗಿಂತ ನಾವು ಚೆನ್ನಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಈ ಮೈಸೂರು ಇರ್ತಕ್ಕಂತ ಈಗ ಈ ಸೌಹಾರ್ದ ಈಗ ಏನು ಸಹಕಾರ ಸಂಘಗಳಿದೆ, ನಾವೇ ನಮಗೆ A ಸರ್ಟಿಫಿಕೇಟ್ ಕೂಡ ಬಂದಿದೆ. ನಾವೇ ಈಗ ಅತ್ಯುತ್ತಮವಾದ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮ ಸಹಕಾರ ಇಲಾಖೆಯಿಂದ ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ 7ನೇ ವರ್ಷದ ಮಹಾಸಭೆ ಮುಕ್ತಾಯಗೊಂಡು ಈಗ ಬಂದಿರತಕ್ಕಂತ ಎಲ್ಲಾ ಸದಸ್ಯರುಗಳು ಹಾಗೂ ನಮ್ಮ ಆಡಳಿತ ಮಂಡಳಿಯವರು, ಈ ಸ್ಥಳಾವಕಾಶವನ್ನು ನೀಡಿದ ಕೊಡ ಸಮಾಜದವರಿಗೂ, ಅವರ ಆಡಳಿತ ಮಂಡಳಿ ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಯವರೆಲ್ಲ ಬಂದಿದ್ರು, ಮಾಜಿ ಅಧ್ಯಕ್ಷರು ಬಂದಿದ್ರು. ಅವರೆಲ್ಲರೂ ಕೂಡ ನಮ್ಮ ಸಂಘದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನಮ್ಮ ಈ ಒಂದು ಕಾರ್ಯಕ್ರಮ ಕೈಗೊಂಡಿರೋದ್ರಿಂದ ಎಲ್ಲರೂ ಶಾಂತಯುತವಾಗಿ ನಮಗೆ ಈಗ ನಾವು ಇಲ್ಲಿ ಏರ್ಪಾಡು ಮಾಡತಕ್ಕಂತಹ ಒಂದು ಭೋಜನ ವ್ಯವಸ್ಥೆಯನ್ನು ನಾವು ಏರ್ಪಾಡು ಮಾಡಿದ್ದೀವಿ. ಎಲ್ಲರೂ ಊಟವನ್ನು ಸೇವಿಸಿ ಸಂತೋಷ ಪಡುವುದಕ್ಕಾಗಿ ನಾವು ಅವರನ್ನ ವಿನಂತಿಸಿಕೊಂಡಿದ್ದೀವಿ. ನಾನು KD ಕಾರ್ಯಪ್ಪ ಅಂತ ಹೇಳಿ ಸುಮಾರು 47 ವರ್ಷದಿಂದ ಮೈಸೂರಲ್ಲಿ ಇದ್ದೀನಿ. ನಾನು ಈಗಾಗಲೇ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಇದ್ದೀನಿ. ನಮ್ಮ ವಿಜಯನಗರ ಸ್ಟೇಜ್ ಇರತಕ್ಕಂಥ ಹೆರಿಟೇಜ್ ಕ್ಲಬ್ ಇದೆ, ಅಲ್ಲಿ 600ರಿಂದ 700 ಜನ ಮೆಂಬರ್ಸ್ ಇದ್ದಾರೆ. ಅಲ್ಲಿ ಉಪಾಧ್ಯಕ್ಷ, ನಾನು ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಲಯನ್ಸ್ ಅಲ್ಲಿ ಇದ್ದೀನಿ. ನಮ್ಮ 110 ಕ್ಲಬ್ ಕೂಡ ನಾನು ಓಡಾಡ್ಕೋ ಇನ್ಚಾರ್ಜ್ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ. ಇವರು PK ಸೋಮಣ್ಣ ಅಂತ ಹೇಳಿ, ಇವರು ನಮ್ಮ ಈ ಸಂಸ್ಥೆಯ ಫೌಂಡರ್ ಅಧ್ಯಕ್ಷರು. ಅವರು ಸುಮಾರು 40 ವರ್ಷಗಳಿಂದನೇ ಮೈಸೂರಲ್ಲಿ ವಾಸ ಇದ್ದಾರೆ. ಅವರು ನಮ್ಮ ಈ ಸಹಕಾರ ಇದಲ್ಲದೆ ಬೇರೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಿದ್ದಾರೆ. ಇವರು ನಂಜಪ್ಪ ಅಂತ ಹೇಳಿ, ಇವರು ಕೂಡ LIC ಅಲ್ಲಿ ಕೆಲಸ ಮಾಡ್ತಿದ್ರು. ನಮ್ಮ ಈ ಸಂಸ್ಥೆಗೆ ಅವರು ಏನಪ್ಪ ನಮ್ಮ ಬೆನ್ನೆಲುಬು. ಅವರು ಎಲ್ಲಾ ರೀತಿಯಲ್ಲೂ ನಮಗೆ ಸಹಕಾರ ಕೊಡೋದ್ರಿಂದ ನಮ್ಮ ಈ ಸಂಸ್ಥೆ ಮುಂದೆ ಬರ್ಲಿಕ್ಕೆ ಕಾರಣವಾಗಿದೆ. ಅವರ ಸಹಕಾರ ನಮಗೆ ತುಂಬಾನೇ ಇರುವುದರಿಂದ ಅವರು ಕೂಡ ನಾವು ಈಗ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಧನ್ಯವಾದ ಹೇಳ್ತೀವಿ.